ಎಲ್ರಿಗೂ ನಮಸ್ಕಾರ. ನಾನು ಸುಮಾ ಹೆಗಡೆ ತಟ್ಟಿಕೈ. ನಾನು ಕೃಷಿ ಮಹಿಳೆಯನ್ನು ಒಬ್ಬರನ್ನು ಪರಿಚಯಿಸ್ತಾ ಇದ್ದೆ. ಇವರು ಮಾಲತಿ ಅಶೋಕ್ ಹೆಗಡೆ, ತ್ಯಾಗಲೆಮನೆ, ವಾಜಗೋಡ್ ಪಂಚಾಯತ, ತಾಲೂಕು ಸಿದ್ದಾಪುರ, ಜಿಲ್ಲೆ ಉತ್ತರ ಕನ್ನಡ. ಇವರು ಮೂಲತಃ ಕೃಷಿ ಮಹಿಳೆಯಾಗಿದ್ದು ಮನೆಯ ಜವಾಬ್ದಾರಿಯಲ್ಲಿ ಹೈನುಗಾರಿಕೆಯನ್ನು ಸಹ ಮಾಡ್ತಾ ಇದ್ದಾರೆ ಮತ್ತು ಜೇನು ಕೃಷಿ, ತೋಟಗಾರಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ. ಇವರು ಸಿದ್ದಾಪುರ ತಾಲೂಕು, ಉತ್ತರ ಕನ್ನಡ ಜಿಲ್ಲೆಯ. ಇವರು 2025-26ನೇ ಸಾಲಿನ ಕೃಷಿ ಇಲಾಖೆಯ ಆತ್ಮ ಯೋಜನೆಯಡಿ ತಾಲೂಕಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಕುರಿತಂತೆ ಬಹು ಬೆಳೆ ಪದ್ಧತಿ ವಿಭಾಗದಲ್ಲಿ ಪ್ರಶಸ್ತಿಗೆ ಆಯ್ಕೆಯಾದ ಪ್ರಯುಕ್ತ ಅಭಿನಂದನೆಗಳೊಂದಿಗೆ ನೀಡಲಾದ ಪ್ರಶಸ್ತಿ ಪತ್ರ ಮತ್ತು ಈಶ್ವರಿ ಸಂಸ್ಥೆಯಿಂದ ಉತ್ತಮ ಕೃಷಿ ಮಹಿಳೆ ಹೇಳಿ ಸನ್ಮಾನವನ್ನು ಸ್ವೀಕರಿಸಿರುತ್ತಾರೆ. ಮತ್ತು ಸ್ವಸಹಾಯ ಸಂಘದವರು ಇವರಿಗೆ ಗೌರವವನ್ನು ಸಲ್ಲಿಸಿರುತ್ತಾರೆ. ನಮ್ಮ ಈ ವಿಡಿಯೋದಲ್ಲಿ ಇವರು ಮಾಡ್ತಾ ಇರುವ ಕಾಯಕದ ಸ್ವಲ್ಪ ತುಣುಕನ್ನು ನೋಡಿ ವೀಕ್ಷಿಸಿ ಪ್ರೋತ್ಸಾಹಿಸಿ. ಇವರಿಗೆ ಇನ್ನೂ ಹೆಚ್ಚು ಪ್ರಶಸ್ತಿ ಸಿಗುವಂತಾಗಲಿ, ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ, ಇನ್ನೂ ಅವರ ಕೆಲಸದಲ್ಲಿ ಹೀಗೆ ಮುಂದುವರಿಯಲಿ ಎಂದು ನಾವೆಲ್ಲ ಆಶಿಸೋಣ. ಧನ್ಯವಾದಗಳೊಂದಿಗೆ ಸುಮಾ ತಟ್ಟಿಕೈ. ನೀವು ಅವರಿಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸೋಣ. ನಮಸ್ಕಾರ, ಧನ್ಯವಾದಗಳು. ಹಾಯ್, ನನ್ನ ಹೆಸರು ಮಾಲತಿ ಅಶೋಕ್ ಹೆಗಡೆ, ತ್ಯಾಗಲೆಮನೆ, ಸಿದ್ದಾಪುರ ತಾಲೂಕು. ನೋಡಿ, ಇಲ್ಲಿ ಒಂದು ಜೇನು ಪಡೆಯಾಗಿ ಬಂದು ಕೂತಿದೆ. ನಾನೀಗ ಇದನ್ನು ಕೂಡೋದನ್ನು ತೋರಿಸ್ತಾ ಇದ್ದೀನಿ. ಜೇನು ಯಾವ ಪ್ಲೇಸಲ್ಲಿ ಕೂತಿದೆಯೋ ಅದಕ್ಕಿಂತ ಸ್ವಲ್ಪ ಮೇಲ್ಭಾಗದಲ್ಲಿ ಪೆಟ್ಟಿಗೆ ಮುಚ್ಚಳವನ್ನು ಒಂದು ಕೈಯಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡಿದ್ದೀನಿ. ಇನ್ನೊಂದು ಕೈಯಿಂದ ಜೇನು ಹುಳುಗಳನ್ನು ತೆಗೆದು ಪೆಟ್ಟಿಗೆ ಮುಚ್ಚಳಕ್ಕೆ ಬಿಡ್ತಾ ಇದ್ದೀನಿ. ನಿಧಾನಕ್ಕೆ ಹುಳುಗಳನ್ನು ತೆಗೆದು ಪೆಟ್ಟಿಗೆ ಮುಚ್ಚಳಕ್ಕೆ ಬಿಡ್ತಾ ಇದ್ದೀನಿ. ಹುಳುಗಳಿಗೆ ನೋವು ಆಗಬಾರ್ದು. ನೋವಾದರೆ ಅವು ಕಚ್ಚುತ್ತವೆ ನಮ್ಮನ್ನು. ಜೇನು ಹುಳುಗಳು ಕಚ್ಚೋದಲ್ಲ, ಆ್ಯಕ್ಚುಲಿ ಅದು ಚುಚ್ಚೋದು, ಮುಳ್ಳನ್ನು ಬಿಡುತ್ತೆ. ನೋಡಿ, ನಾನು ನಿಧಾನಕ್ಕೆ ತೆಗಿತಾ ಇದ್ದೀನಿ. ನೋಡಿ, ಅಲ್ಲಿ ಕೈಗೆ ನನಗೆ ಚುಚ್ಚುತ್ತಾ ಇದೆ. ನಾನು ಆದರೂ ಬಿಡ್ತಾ ಇಲ್ಲ, ಅದನ್ನು ಪೆಟ್ಟಿಗೆ ಕೂಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ನೋಡಿ, ನಾನು ನಿಧಾನಕ್ಕೆಲ್ಲ ಪೆಟ್ಟಿಗೆ ಮುಚ್ಚಳಿಗೆ ಕೂರಿಸ್ತಾ ಇದ್ದೀನಿ ಹುಳುಗಳನ್ನು ತಂದು. ನೋಡಿ, ಈ ರೀತಿಯಾಗಿ ನಿಧಾನಕ್ಕೆ ಮಾಡಬೇಕು. ಈಗ ನೋಡಿ, ಸುಮಾರು ಮುಕ್ಕಾಲು ಭಾಗ ಹುಳ ಪೆಟ್ಟಿಗೆ ಮುಚ್ಚಳಕ್ಕೆ ಬಂದಿದೆ. ಈಗ ನಾನು ಪೆಟ್ಟಿಗೆ ಮುಚ್ಚಳವನ್ನು ಈ ಕಡೆ ತೊಗೊಂಬರ್ತೀನಿ. ನೋಡಿ, ನಿಧಾನಕ್ಕೆ ನೋವಾಗದೆ ಇದ್ದಂಗೆ ನಿಧಾನಕ್ಕೆ ತೊಗೊಬರ್ಬೇಕು. ನೋಡಿ, ಈ ಕಡೆ ತೊಗೊಂಬಂದೆ. ನೋಡಿ, ಇಷ್ಟು ದೊಡ್ಡ ಜೇನು ಇದು. ನೋಡಿ, ಎಷ್ಟು ದೊಡ್ಡದಾಗಿದೆ. ಇದರಲ್ಲಿ ರಾಣಿ ಜೇನು ಬಂದಿದೆ. ಅದಕ್ಕೆ ಎಲ್ಲ ಹುಳುಗಳು ಈಗ ಮುಚ್ಚಳಕ್ಕೆ ಬಂದು ಕೂರ್ತಾ ಇದೆ. ನೋಡ್ರಿ, ಈಗ ನಾನು ಇದನ್ನು ಬೇರೆ ಪೆಟ್ಟಿಗೆಗೆ ತೊಗೊಂಡೋಗಿ ಮುಚ್ಚಳ ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಾವು ಜೇನು ಕುಟುಂಬ, ಪಡೆಯಾಗಿ ಬಂದಿರೋ ಜೇನು ಕುಟುಂಬವನ್ನು ನಾವು ಇನ್ನೊಂದು ಬಾಕ್ಸಿಗೆ ಕೂಡ್ಕೋಬೋದು. ನೋಡಿದ್ರಾ, ಈ ರೀತಿ ಮುಚ್ಚಳವನ್ನು ನಿಧಾನಕ್ಕೆ ಈಗ ನಾನು ಮುಚ್ಚಳ ಹಾಕ್ತಾ ಇದ್ದೀನಿ. ನೋಡಿರಿ, ಈ ರೀತಿಯಾಗಿ ಜೇನನ್ನು ನಾವು ಇನ್ನೊಂದು ಪಡೆಯನ್ನು ರಕ್ಷಣೆ ಮಾಡ್ಕೋಬೋದು.
ಹ್ಞೂ